ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ದಿಯಾನ ನೋಡಲು ಲಕ್ಕಿ, ಚಾರು, ಆಕಾಶ್, ಶೈಲಜಾ ಹಾಗೆ ಜಯಂತ್ ಬಂದಿದ್ರು. ತುಂಬಾ ಆತ್ಮೀಯತೆಯಿಂದ ಶ್ರೀಕಂಠರವರು ಮಾತಾಡಿಸಿದ್ರು. ಹಾಗೆ ದಿಯಾ ಕೂಡ ನೀಲಿ ಬಣ್ಣದ ಸೀರೆಯಲ್ಲಿ ತುಂಬ ಮುದ್ದಾಗಿ ತಯಾರಾಗಿ ಬಂದು ಕಾಫಿ ಕೊಟ್ಟು ಚಾರು ಪಕ್ಕ ನಿಲ್ಲಲು ಜಯಂತ್ ಅವರು ಒಂದೊಳ್ಳೆ ನಗು ನೀಡಿ, ಉಜ್ವಲ ಬರಲಿಲ್ಲ ಅಂತ ಬೇಜಾರಾಗಬೇಡ ಮಗಳೇ, ಅವಳಿಗೆ ಸ್ವಲ್ಪ ಸಿಟ್ಟು ಅಷ್ಟೆ, ಆಮೇಲೆ ಎಲ್ಲವೂ ಸರಿ ಹೋಗುತ್ತೆ, ನೀನು ಅದನ್ನು ಮನಸ್ಸಿಗೆ ಹಚ್ಕೊಂಡು ಬೇಜಾರಾಗಬೇಡ ಎಂದರು. ಅವ್ರ ಮಾತು ಒಂಥರ ಖುಷಿ ನೀಡಿತ್ತು ಅವಳಿಗೆ. ಸಣ್ಣ ನಗು ನೀಡಿದ್ಲು. ಶ್ರೀಕಂಠ ಅವರೇ, ನಿಮ್ಗೇನಾದರೂ ಅನುಮಾನ ಇದ್ದರೆ ಕೇಳಿ ಬಗೆಹರಿಸ್ಕೊಳ್ಳಿ ಎಂದಾಗ ಹೆಚ್ಚು ಮಾತಾಡಿದ ಶ್ರೀಕಂಠರವರು ಕೈ ಮುಗಿದು, ನನ್ನೆರಡು ಮಕ್ಕಳನ್ನು ಸಂತೋಷದಿಂದ ನೋಡಿಕೊಂಡ್ರೆ ಸಾಕು, ಅದೇ ಖುಷಿಯಲ್ಲಿ ಕಣ್ಮುಚ್ಚುವೆ ಎಂದರು. ಆ ರೀತಿ ಮಾತಾಡಬೇಡಿ ಶ್ರೀಕಂಠ ಅವರೇ, ನಿಮ್ಮ ಮೊದಲನೇ ಮಗಳು ಚಾರು ಬಂದಾದ್ಮೇಲೆ ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ಎಲ್ಲವೂ ವೃದ್ಧಿಸಿದೆ. ಅವಳ ಜೊತೆ ಇರೋ ಜನ ಖಂಡಿತ ಖುಷಿಯಾಗಿರ್ತಾರೆ. ಅವಳ ಜೊತೆ ಬೆಳೆದಿರುವ ದಿಯಾ ನಮ್ಮ ಮನೆಗೆ ಎರಡನೇ ಸೊಸೆಯಾಗಿ ಬರೋದು ನಮಗೆ ಹೆಚ್ಚು ಖುಷಿ ಎಂದರು. ಹಾಗೆ ದಿಯಾ ಹಾಗೂ ಆಕಾಶ್ ಇಬ್ಬರಿಗೂ ಹಾರ ಬದಲಿಸಲು ಹೇಳಿ ಅವಳಿಗೆ ಅರಿಶಿನ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದರು. ಎಲ್ಲವೂ ಖುಷಿಯಾಗಿ ನಡೆಯಿತು. ಆದರೆ ದಿಯಾ ಮತ್ತು ಆಕಾಶ್ ಮಧ್ಯೆ ಮಾತುಕತೆ ಇಲ್ಲ ಸದ್ಯಕ್ಕೆ. ಈಗ ನಿಮ್ಮ ಹುಡುಗಿ ನಮ್ಮ ಮನೆ ಮಗಳು ಅಂತ ಎನಿಸ್ಕೊಂಡ್ವಿ, ಆದರೆ ಈ ಬಾರಿ ಮದುವೆ ಶಾಸ್ತ್ರವನ್ನು ಕೊಂಚ ಅದ್ಧೂರಿಯಾಗಿ ಮಾಡಬೇಕು ಅಂತ ಆಸೆ. ಒಳ್ಳೆ ದಿನ ನಿಗದಿಪಡಿಸಿ ಹೇಳ್ತೀವಿ, ನೀವು ನಿಮ್ಮ ಮಗಳ ಜೊತೆ ಬಂದರೆ ಸಾಕು, ಇನ್ನೆಲ್ಲ ಖರ್ಚು ವೆಚ್ಚ ನಮ್ಮದೇ, ಸಂಕೋಚ ಬೇಡ, ಏನೇ ಇದ್ರೂ ನಮ್ಮ ಬಳಿ ಹೇಳಿ. ಚಿನ್ನದಂಥ ಹುಡುಗಿರು ನಮ್ಮ ಮನೆಗೆ ಸೇರುವಾಗ ಅದಕ್ಕಿಂತ ಬೆಲೆ ಬಾಳೋ ವಸ್ತು ಬೇರೇನಿದೆ ಹೇಳಿ ಎಂದು ಶೈಲಜಾ ಹೇಳಲು ಎಲ್ಲರಿಗೂ ಖುಷಿ. ಹಾಗೆ ಖುಷಿಯಿಂದ ಹೋದರು. ಶ್ರೀಕಂಠ ಅವರ ಮನಸ್ಸಿಗೆ ಸಂತೋಷವಾಯಿತು. ಸಂತೋಷ್ ಅಮೂಲ್ಯ ಬಳಿ ಇಂದು ತನ್ನ ಪ್ರೇಮ ನಿವೇದನೆ ಮಾಡಲೇಬೇಕು ಅಂತ ಒಳ್ಳೆ ಬ್ಲ್ಯಾಕ್ ಜೀನ್ಸ್ ಮತ್ತು ಬ್ರೌನ್ ಶರ್ಟ್ ಧರಿಸಿ ಒಳ್ಳೆ ಮಜ್ನು ರೀತಿ ತಯಾರಾಗಿ ಕಾಯ್ತಾ ಹೋಟೆಲ್ ಒಂದರಲ್ಲಿ ಕುಳಿತಿರಲು ಆಕೆ ಇನ್ನೂ ಬಂದಿಲ್ಲ. ಈ ಹುಡುಗಿರು ಏನು ಟೈಮ್ ಸೆನ್ಸ್ ಪದವನ್ನು ನಾನ್ ಸೆನ್ಸ್ ರೀತಿ ಭಾವಿಸ್ತಾರಾ ಹೇಗೆ? ಇಲ್ಲಿ ನಾನೊಬ್ಬ ಕಾಯ್ತಾ ಇರ್ತೀನಿ ಅನ್ನೋದು ಪರಿಜ್ಞಾನವೇ ಇಲ್ಲ ಇವರಿಗೆ. ಫೋನ್ ಆದರೂ ಮಾಡಿ, ರೇ ಪ್ರೀತಿ ಮಿಶ್ರೆ ಲೇಟ್ ಆಗುತ್ತೆ ಅಂತ ಹೇಳಬಾರ್ದಾ ಎಂದು ಸಣ್ಣದಾಗಿ ಬೈಕೊಂಡು, ಏನೇ ಇರಲಿ ದೇವತೆ ಬಾಯಲ್ಲಿ ರೀ ಪಿ ಟಿ ಮಿಶ್ರೆ ಅಂತ ಕರೆಸ್ಕೊಳ್ಳೋಕೆ ಸಖತ್ ಮಜಾ ಬರುತ್ತೆ. ಅವ್ರು ಎಷ್ಟು ಮುದ್ದಾಗಿದ್ದಾರೋ ಅಷ್ಟೇ ಮುದ್ದು ಅವ್ರ ಗುಣ. ಯಾರೋ ಏನೋ ಅಂತ ಯೋಚಿಸದೆ ಸಹಾಯ ಮಾಡೋ ದೇವತೆ ರೀ ನೀವು ಅಮ್ಮು, ನನ್ನ ಬಾಳಿನ ದೇವತೆ ಎಂದ್ಕೊಂಡು ಹೋಟೆಲ್ ಮೇನ್ ಗೇಟ್ ಕಡೆ ನೋಡಲು ತಿಳಿ ನೇರಳೆ ಬಣ್ಣದ ಸೀರೆಯಲ್ಲಿ ಓಡೋಡಿ ಬರ್ತಿದ್ಲು ಅಮ್ಮು. ಹಾರುತ್ತಿದ್ದ ಕೂದಲು ಆಕೆ ಕೊಂಚ ರಭಸವಾಗಿ ಬರುವಾಗ ಬೀಸುವ ಗಾಳಿಗೆ ಮೇಲೆ ಕೆಳಗೆ ಜಿಗಿಯಲು ಇತ್ತ ಸಂತು ಮನಸ್ಸು ಹಾಗೆ ಜಿಗಿದಿತ್ತು. ನೋಡ್ತಾ ಹಾಗೆ ನಿಂತು ಬಿಟ್ಟ. ಸಾರಿ ರೀ ಪಿ ಟಿ ಮೇಷ್ಟ್ರೆ, ಅದು ಆಫೀಸಲ್ಲಿ ಸಣ್ಣ ಫಂಕ್ಷನ್ ಇತ್ತು. ಇವತ್ತು ನಮ್ಮ ಲೀಡ್ ರಿಟೈರ್ಡ್ ಆದರು, ಕನ್ನಡ ಅಭಿಮಾನಿಯವರು, ಅದಕ್ಕೆ ಅವರಿಗೆ ಬೀಳ್ಕೊಟ್ಟು ಬರೋಕೆ ತಡ ಆಯಿತು. ಮನೆಗೆ ಹೋಗಿ ಸೀರೆ ಬದಲಿಸಿ ಬರೋಣ ಅಂದ್ಕೊಂಡೆ, ಆದರೆ ನೀವಿಲ್ಲಿ ನನಗಾಗಿ ಕಾಯ್ತಾ ಇರ್ತೀರಿ ಅಂತ ಓಡೋಡಿ ಬಂದೆ, ಸಾರಿ ಎಂದು ಆಕೆ ಇಷ್ಟು ದೊಡ್ಡ ಪಾಠ ಒಪ್ಪಿಸಿದ್ರು ಈತ ಅವಳನ್ನು ನೋಡ್ತಾ ಹಾಗೆ ನಿಂತಿದ್ದ. ರೀ ಪಿ ಟಿ ಮೇಷ್ಟ್ರೆ ಎಂದು ಜೋರು ಕೂಗಾಕಿ ನಕ್ಕಳು. ಆಮೇಲೆ ಕುಳಿತ. ಹಾಗೆ ನಗುತ್ತಾ, ಹುಡುಗಿರು ಸೀರೆಯಲ್ಲಿ ಅದ್ಭುತ ಕಣ್ರಿ, ನೀವು ಸೀರೆಯಲ್ಲಿ ಅತ್ಯದ್ಭುತ ಎಂದ. ನಕ್ಕಳು. ಹಾಗೆ ತಿಂಡಿ ಆರ್ಡರ್ ಮಾಡಿ ತಿಂದ್ರು. ಅವನು ಬಾಯಿ ತೆರೆಯಲು ಆಲೋಚನೆ ಮಾಡ್ತಾನೆ ಇದ್ದ. ಮನದ ಮಾತು ಹೊರಬರಿಸಲು ಎಕ್ಸಸೈಸ್ ಮಾಡಬೇಕಾಯ್ತು ಪಿ ಟಿ ಮೇಷ್ಟ್ರು. ಎಲ್ಲ ತಿಂದು ಇನ್ನೇನು ಹೊರಡಬೇಕು. ರೀ ಪಿ ಟಿ ಮೇಷ್ಟ್ರೆ, ಏನೋ ಹೇಳಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ, ಏನು ಹೇಳಿ ಎಂದಳು ಅವಳೆ. ಅದೇನಿಲ್ಲ ಬಿಡಿ ಎಂದ. ಆದರೆ ಅವನ ಕಣ್ಣು ಇನ್ನೂ ಏನೋ ಹೇಳಬೇಕು ಎಂದೇಳಿತ್ತು. ಏನು ಹೇಳಿ ಪಿ ಟಿ ಮೇಷ್ಟ್ರೆ ಎನ್ನೋ ಹೊತ್ತಿಗೆ ಧೈರ್ಯ ಮಾಡಿ, ಅದು ಅಮ್ಮು ಅವರೇ, ನಾನು ನಿಮ್ಮನ್ನು ಎಂದ. ಮುಂದೆ ಹೇಳೋ ಮುಂಚೆ ಗಾಡಿ ಪಾರ್ಕಿಂಗ್ ಆಗಿದೆ ಎಂದು ನೆನಪಾಗಿ ಹಿಂದೆ ಹಾರ್ನ್ ಮಾಡ್ತಿದ್ದ ವ್ಯಕ್ತಿಯತ್ತ ನೋಡಿ ಗಾಡಿ ಮುಂದೆ ತೆರೆದ. ಸರಿ ಸಂತೋಷ್, ನೀವು ಹೊರಡಿ, ನಾನು ಆಟೋದಲ್ಲಿ ಹೋಗ್ತೀನಿ ಎಂದಳು. ಸೀರೆ ಹುಟ್ಟಿದ ಕಾರಣ ತನ್ನ ಗಾಡಿ ತಂದಿರಲಿಲ್ಲ ಅವಳು. ಬನ್ನಿ ಡ್ರಾಪ್ ಕೊಡ್ತೀನಿ ಎಂದ. ಮೊದಲು ಬೇಡ ಅನ್ಲು, ಆಮೇಲೆ ಒಪ್ಪಿ ಕೂದ್ಲು. ದಾರಿ ಉದ್ದಕ್ಕೂ ಅವನ ಮನ ಹೇಳು ಎಂದು ಬಡ್ಕೊಳ್ತಾ ಇದೆ. ಅವಳ ಫ್ಲಾಟ್ ತಲುಪಿದ್ರು. ಆತ ಬಾಯಿ ಬಿಡಲಿಲ್ಲ. ಬಾಯಿಯಂತೂ ಆಕೆ ಹೋಗಿ ಇನ್ನೇನು ಗೇಟ್ ಹಾಕಬೇಕು. ರೀ, ನಿಮ್ಮನ್ನು ಹೂವಂತೆ ನೋಡ್ಕೊಳ್ತೀನಿ, ನಿಮ್ಮ ಪ್ರೀತಿನ ದಾರ ಎಳೆದು ಈ ಕೈ ಹಿಡಿತೀರಾ ಎಂದು ಹೇಳಿಯೇ ಬಿಟ್ಟ. ಆದರೆ ಅವಳು ಕಿವಿಗೆ ಬಿತ್ತ. ಅನುಮಾನದಿಂದ ನೋಡಿದ. ಬೀಳದ ಹಾಗೆ ಒಳಗಡೆ ಹೋದ್ಲು. ಇವತ್ತು ನಿನ್ನ ಪ್ರಪೋಸ್ ಫ್ಲಾಪ್ ಆಯಿತು ಕಣೋ ಪಿ ಟಿ ಮೇಷ್ಟ್ರೆ, ನೆಕ್ಸ್ಟ್ ಟೈಮ್ ಟ್ರೈ ಮಾಡು, ಸರಿಯಾಗಿ ಪ್ಲ್ಯಾನ್ ಮಾಡಿ ಎಂದ್ಕೊಂಡು ಅಲ್ಲಿಂದ ಹೋದ.
ಅವನನ್ನೇ ಮೇಲಿಂದ ನಿಂತು ನೋಡಿ ಜೋರಾಗಿ ನಗುವ ಅಮ್ಮು, ನನ್ನೆದುರು ಬೇರೆ ಹುಡುಗಿನ ಲವ್ ಮಾಡ್ತೀನಿ ಅಂದ್ರಿ ಅಲ್ವಾ ಪಿ ಟಿ ಮೇಸ್ಟ್ರೆ, ಅದಕ್ಕೆ ಈ ಪೆನಾಲ್ಟಿ. ಸ್ವಲ್ಪ ದಿನ ಸತಾಯಿಸ್ತೀನಿ. ನಿಮ್ಮ ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿ ಶುರುವಾಗಿದೆ ಅಂತ ಹಳ್ಳಿಯಲ್ಲಿರೋವಾಗಲೇ ಗೊತ್ತಾಯಿತು ನನಗೆ. ಇವತ್ತು ದಾರೆ ನೀರೇ ಸೀರೆ ಅಂತ ಹೇಳಿ ಖಚಿತಪಡಿಸಿದ್ದೀರ. ಚೂರು ಕಾಯಬೇಕು ನೀವು ಎಂದ್ಕೊಂಡು ಮನೆಯೊಳಗೆ ಹೋದ್ಲು. ಹೌದಲ್ವಾ, ಅವಳ ಮುಂದೆ ಚಾರು ಹಿಂದೆ ಬಿದ್ದಿದ್ದ. ಈಗ ಚೂರು ಇವಳು ಹಿಂದೆ ಸುತ್ತಲಿ. ದಿನಗಳು ಓಡುತ್ತಾ ಬಂದಿತ್ತು. ಲಕ್ಕಿ ತನಗರಿವಿಲ್ಲದೆ ಚಾರು ಜೊತೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ತುಂಬ ಹಚ್ಕೊಂಡಿದ್ದ. ಬೆಳಗ್ಗೆ ಅವಳು ಕಾಫಿ ಕೊಡೋದು, ಇವನು ಸ್ನಾನ ಮಾಡಿ ಬಂದು ಅವಳ ಹಣೆಗೆ ಸಿಂಧೂರ ಇಡೋದು, ಇಬ್ಬರು ಜೊತೆಯಲ್ಲಿ ತಿಂಡಿ ಮಾಡಿ ಆಫೀಸಿಗೆ ಹೋಗೋದು, ಅಲ್ಲೂ ಮಧ್ಯಾಹ್ನ ಜೊತೆಯಲ್ಲೇ ಊಟ ಮಾಡೋದು, ಸಂಜೆ ಕೂಡ ಜೊತೆಯಲ್ಲೇ ಮನೆಗೆ ಬರೋದು, ರಾತ್ರಿ ಅವಳ ಜೊತೆ ಅತಿ ಮುದ್ದಾಟ ಆಟ ಆಡ್ತಾ ಊಟ ಮಾಡೋದು, ರಾತ್ರಿ ಅವಳನ್ನ ಬೆಚ್ಚಗೆ ಅಪ್ಪಿ ಒಂದಷ್ಟು ಮುತ್ತಿನ ಮಳೆ ಸುರಿಸಿ ಮಲಗೋದು. ಈ ಮಧ್ಯೆ ಆಕಾಶ್ದಿಯ ಮದುವೆ ಡೇಟ್ ನಿಗದಿಯಾಗಿತ್ತು. ಮೊದಲಿಗೆ ನಿಶ್ಚಿತಾರ್ಥ ಮಾಡಿ 15 ದಿವಸ ಗ್ಯಾಪ್ ಕೊಟ್ಟು ಒಳ್ಳೆ ಮುಹೂರ್ತಕ್ಕೆ ಮದುವೆ ಎಂದು ತೀರ್ಮಾನಿಸಿದ್ರು. ಅಜ್ಜ ಅಜ್ಜಿ ಕೂಡ ನಿಶ್ಚಿತಾರ್ಥಕ್ಕೆ ಬಂದು ಮದುವೆ ಮುಗಿಸ್ಕೊಂಡು ಹಳ್ಳಿಗೆ ಹೋಗುವ ಆಲೋಚನೆ ಮಾಡಿದ್ರು. ಈ ಮಧ್ಯೆ ಶೀಲಾ ತುಂಬ ತಾಳ್ಮೆ ತಂದ್ಕೊಂಡು ಲಕ್ಕಿ ಹಾಗೂ ಚಾರು ವಿಚಾರಕ್ಕೆ ಬಂದೇ ಇರಲಿಲ್ಲ ಅನ್ನೋದು ಅನುಮಾನದ ವಿಚಾರ. ಆ ದಿನ ನಿಶ್ಚಿತಾರ್ಥಕ್ಕೆ 1 ದಿನ ಬಾಕಿ ಇದೆ ಎನ್ನುವ ದಿವಸದ ರಾತ್ರಿ ಚಾರು ಹಾಗೂ ವರ್ಮ ಕುಟುಂಬ ವರ್ಮ ರೆಸಾರ್ಟ್ ಸೇರಿದ್ದಾಗಿತ್ತು. ಈ ಬಾರಿ ನಿಶ್ಚಿತಾರ್ಥ ಕೂಡ ಅದ್ದೂರಿಯಾಗಿ ಮಾಡೋಕೆ ತಯಾರಿದ್ದಾರೆ. ಅಜ್ಜ ಅಜ್ಜಿ ನಾಳೆ ಬರುತ್ತಾರೆಂದು ತಿಳಿಸಿದ್ರು. ದಿಯಾ ಮತ್ತು ಶ್ರೀಕಂಠ ಕೂಡ ಬಂದಾಗಿತ್ತು. ಉಜ್ವಲ ಉರಿಯುತ್ತಲೇ ಬಂದಿದ್ಲು. ಇರೋದು ಒಬ್ಬನೇ ಮಗ ಅಲ್ವಾ. ಎಂದಿನಂತೆ ರಾತ್ರಿ ಹೆಂಡತಿ ಜೊತೆ ಖುಷಿಯಾಗಿ ರೆಸಾರ್ಟ್ನಲ್ಲಿ ಮಲಗಿದ್ದ ಬೀಬಿ ಬೆಳಿಗ್ಗೆ ಎದ್ದಾಗ ಚಾರು ಕಾಣಿಸ್ಲಿಲ್ಲ. ಈ ವೈಫಿ ಅಂತೂ ಬಿಸಿ. ಗಂಡ ಅನ್ನೋ ಪ್ರಾಣಿ ನೆನಪೇ ಇರಲ್ಲ. ಎಂಗೇಜ್ಮೆಂಟ್ ಇನ್ನೂ ನಾಳೆ, ಇವಳು ಇವತ್ತೇ ಗಾಯಬಾಗೋಳೆ ಎಂದ್ಕೊಂಡು ಸ್ನಾನ ಮುಗಿಸಿ ಬಂದಾಗ ಒಂದು ಕರೆ ತಯಾರಿತ್ತು. ಹಲೋ ಎಂದನಷ್ಟೆ. ಅದೇನೋ ಆ ಕಡೆಯಿಂದ ಬಂದ ಸುದ್ದಿ ಕೇಳಿ ವಾಟ್, ಬಾಯಿಗೆ ಬಂದಿದ್ದು ಬೊಗಳಿದ್ರೆ ಐ ವಿಲ್ ಕಿಲ್ ಯು ಎಂದ. ಮತ್ತೇನು ಉತ್ತರ ಬಂತು ಆ ಕಡೆಯಿಂದ? ಹೌದಾ, ಲೆಟ್ ಮೀ ಸಿ, ಐ ಆಮ್ ಕಮ್ಮಿಂಗ್ ಎಂದು ಹಲ್ಲು ಮಸಿಯುತ್ತಾ ಹೊರ ನಡೆದ. ಶೈಲಜಾ ಅವರು, ದಚ್ಚು ಅಜ್ಜ ಅಜ್ಜಿ ಬರ್ತಾ ಇದ್ದಾರೆ, ಈಗ ಇಲ್ಲೇ ಇರೋ ಎನ್ನಲು, ನಾನು ಇಲ್ಲೇ ಇದ್ರೆ ನಿಮ್ಮ ಸೊಸೆ ಅಲ್ಲಿಗೆ ಬರಲ್ಲ ಎಂದು ಹೋದ. ಹೋಗುವಾಗ ಅವನ ಕಣ್ಣು ಕೆಂಪು. ಒಂದು ರೀತಿಯಲ್ಲಿ ಅವನು ಗಡುಸು ಧ್ವನಿ ಕೇಳಿಯೇ ಶೈಲಜಾ ಅವರಿಗೆ ಯಾಕೋ ಆತಂಕ ಹುಟ್ಟಿಸಿತು. ಮುಂದೆ ಏನಾಗಿರ್ಬೋದು? ಹಾಗಾದ್ರೆ ಚಾರು ಎಲ್ಲಿ? ಕಾಲ್ ಮಾಡಿದವ್ರು ಯಾರು? ಇವನು ಯಾಕೆ ಈ ರೀತಿ ರಿಯಾಕ್ಟ್ ಮಾಡ್ದ? ತಾನು ಹೋಗಿಲ್ಲ ಅಂದರೆ ಚಾರು ಬರಲ್ಲ ಅಂತ ಯಾಕೆ ಹೇಳ್ದ? ಶೀಲಾ ಏನಾದರೂ ಪ್ಲ್ಯಾನ್ ಮಾಡಿದಾಳ? ಇಲ್ಲ ಮತ್ತೊಂದು ಸಮಸ್ಯೆ ಶುರುವಾಯ್ತಾ? ನೋಡೋಣ. ತುಂಬ ಕೋಲ್ಡ್ ಆಗಿದೆ, ವಾಯ್ಸ್ ಕೊಡೋಕೆ ಆಗ್ತಾಯಿಲ್ಲ, ಅದಕ್ಕೆ ಸಣ್ಣ ಸಂಚಿಕೆ ಹಾಕಿದ್ದೀನಿ. ಬೇಜಾರು ಮಾಡ್ಕೊಬೇಡಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಬೇಗ ಸಿಗ್ತೀನಿ. ಕತೆ ಬಗ್ಗೆ, ಸಂಚಿಕೆ ಬಗ್ಗೆ, ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.